ಎಲ್ಲ ವೀಕ್ಷಕ ಬಾಂಧವರಿಗೆ ನಾವುಗಳು ಏನು ಹೇಳ್ತೀವಿ, ಈ ಲಕ್ಷ್ಮೀ ಗಣಪತಿ ಎಲ್ರಿಗೂ ಮುಖ್ಯವಾಗಿರೋನು ಅಂತ ಹೇಳ್ತಾ ಬಂದೆ. ಬಹಳ ಸಂತೋಷ. ಆ ಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಕಳಿಸ್ಬೇಕಾದ್ರೆ ಗಣಪತಿ ಪರಿಪೂರ್ಣವಾಗಿ ನೆಮ್ಮದಿ ವಾತಾವರಣದಿಂದ ನೀವು ಕೇಳ್ಕೊಂಡ್ರೆ, ಮನಸ್ಫೂರ್ತಿಯಾಗಿ ಅವನು ಕಳಿಸ್ಕೊಡ್ಬೇಕಾದ್ರೆ ನೀವು ಎಷ್ಟು ಸಿದ್ಧಿ ಸಾಧನೆ ಮಾಡಬೇಕು. ಲಕ್ಷ್ಮಿ ಈಸಿಯಾಗಿ ಒಳ್ಳೆಯಲ್ಲ ಸ್ವಾಮಿ ನಿಮಗೆಲ್ಲ. ಯಾಕೆಂದ್ರೆ ಲಕ್ಷ್ಮಿ ಶ್ರೀಮನ್ನಾರಾಯಣ ಹೆಂಡತಿ, ಶ್ರೀಮನ್ನಾರಾಯಣ ಸಂತೋಷ ಪಡಬೇಕು. ಅದಕ್ಕೆ ಆ ಗಣಪತಿಯ ಮಾವನಾಗಿರತಕ್ಕಂಥವನು ಸಂತೋಷ ಪಡಬೇಕು. ಮಾವ ಅಂದ್ರೇನು? ಕುಜ ಅಂದರೆ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ, ಪಶುಪತಿ ಪತ್ನಿ ಸುತಾಲಯ ಅಂತ ಕರಿತೀವಿ. ಅಂದ್ರೆ ಆಲಯ ಅಂದ್ರೇನು? ಒಳಭಾಗದಲ್ಲಿ ಲಕ್ಷ್ಮಿಗೆ ಮಕ್ಕಳಿದ್ದ ಹಾಗೆ. ಈ ಸಿದ್ಧಿ ಬುದ್ಧಿ ಮಹಾಗಣಪತಿಗೆ ಮಕ್ಕಳಿದ್ದ ಹಾಗೆ. ಲಕ್ಷ್ಮಿ ಅಂದ್ರೆ ಅಲಕ್ಷ್ಮೀ ನಿತ್ಯ. ನಮ್ಮ ಲಕ್ಷ್ಯವನ್ನು ಮುಟ್ಟಕ್ಕೆ ಶಕ್ತಿ ಕೊಡೋದು ಯಾರೋ? ಲಕ್ಷ್ಮಿ. ಲಕ್ಷ್ಮಿ ದುಡ್ಡಲ್ಲ, ನಮ್ಮ ಲಕ್ಷ್ಯಕ್ಕೆ ಮುಟ್ಟಕ್ಕೆ ಶಕ್ತಿಯನ್ನು ಕೊಡೋ ಲಕ್ಷ್ಮಿಯೋ ಸಿದ್ಧಿ ಬುದ್ಧಿ ಸಮೇತರಾಗಿ ನಿಮಗೆ ಸೇರೋಕ್ಕೋಸ್ಕರ ಈ ಮಹಾಗಣಪತಿ ಲಕ್ಷ್ಮೀ ಗಣಪತಿ. ಇದನ್ನ ತಲೆಗೆ ಹಾಕೋಬೇಕು. ತದನಂತರ ಇವನಿರ್ತಕ್ಕಂಥ ನಕ್ಷತ್ರಾಧಿಪತಿ ಯಾರಿಗೆ? ಸಾಕ್ಷಾತ್ ಪುನರ್ವಸು ನಕ್ಷತ್ರಕ್ಕೆ. ಅದಕ್ಕೆ ಪುನರ್ವಸು ನಕ್ಷತ್ರ ಅನ್ನೋದೇನು? ಬುಧನ ಮನೆಯಲ್ಲೇ ಕೂತಿರ್ತಕ್ಕಂಥ ಆವರಣದಲ್ಲಿ, ಪರಿಪೂರ್ಣವಾಗಿ ಕರ್ಕಾಟಕ ರಾಶಿ ಚಂದ್ರನ ಮನೆಯಲ್ಲೇ ಆವರಣದಲ್ಲಿ, ಎರಡೂ ರಾಶಿಗಳಲ್ಲಿ ಪರಿವರ್ತನೆ ಮಾಡತಕ್ಕಂಥ ಈ ಪುನರ್ವಸು ನಕ್ಷತ್ರಕ್ಕೆ ಬಿಲ್ಲು ಬಾಣ ಯಾರ್ದಿದೋ? ರಾಮಚಂದ್ರನದು. ಈ ಶ್ರೀರಾಮಚಂದ್ರನ ನಕ್ಷತ್ರವೇ ಪುನರ್ವಸು. ಇದಕ್ಕೆ ಶ್ರೀರಾಮಚಂದ್ರನು ಈ ಮಹಾಗಣಪತಿಯ ಸ್ಮರಣೆನ ಮಾಡಿಕೊಂಡ. ಯಾಕೆಂದ್ರೆ ಅವನ ನಕ್ಷತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಈ ಲಕ್ಷ್ಮೀ ಗಣಪತಿಯ ಸ್ಮರಣೆ ಮಾಡ್ಕೊಂಡಿದ್ದಕ್ಕೆ ತನ್ನ ಗೃಹಲಕ್ಷ್ಮಿ ವಾಪಸ್ ಬಂದ್ಲೋ. ಅದಕ್ಕೋಸ್ಕರ ಈ ಲಕ್ಷ್ಮೀ ಪೂಜೆಯನ್ನು ಎಲ್ಲಿ ಮಾಡ್ಕೊತಾನೆ ರಾಮಚಂದ್ರ ಅಂದರೆ ವನವಾಸಕ್ಕೆ ಪರಿಪೂರ್ಣವಾಗಿ ವಾಪಸ್ ಬಂದು ರಾವಣನ ಪರಿಪೂರ್ಣವಾಗಿರ್ತಕ್ಕಂಥ ವಧವನ್ನು ಮಾಡಿದ ನಂತರ ಬಂದು ವಿಭೀಷಣ, ಆಂಜನೇಯ, ಸುಗ್ರೀವ ಸಮೇತರಾಗಿ ಕೂತ್ಕೊಂಡು ಎಲ್ಲಿ ಪೂಜೆ ಮಾಡಿದ್ರು? ಇದೇ ವನದಲ್ಲಿ. ಅವನ ಅನಾಮಾಸ್ಪದವಾಗಿರ್ತಕ್ಕಂಥ ಇಷ್ಟು ವರ್ಷ ಎಲ್ಲಿದ್ಯಮ್ಮ ವೈದೇಹಿ ಅಂತ ಕೇಳಿದಾಗ ಅಗ್ನಿ ಪ್ರವೇಶ ಮಾಡಿ ಮತ್ತೆ ಪುನಶ್ಚೇತನವಾಗಿ ಸುಶೀರ್ಭೂತವಾಗಿ ಬಂದೋಳೆ ಸೀತಾ. ಅವಳೇ ಲಕ್ಷ್ಮಿ. ಅದಕ್ಕೆ ವಿಷ್ಣು ರಾಮನಾಗಿದ್ದಾಗ ಆ ರಾಮಚಂದ್ರನಿಗೆ ವೈದೇಹಿ ಆಗಿರ್ತಕ್ಕಂಥ ಲಕ್ಷ್ಮಿ ಮತ್ತೆ ಸೇರಬೇಕಾದ್ರೆ ಇದೇ ಗಣಪತಿ ಕಾರಣ ಸ್ವಾಮಿ. ಅದಕ್ಕೆ ಅಂಥ ಒಂದು ಗಣಪತಿ ಸ್ಮರಣೆ ಮಾಡಿಕೊಂಡು, ನೋಡಪ್ಪ ಇಷ್ಟು ವರ್ಷ ಇಟ್ಕೊಂಡಿದ್ದೆ, ಲಕ್ಷ್ಮಿನ ಕಳಿಸ್ಕೊಟ್ಟಿದ್ದೆ, ಬಹಳ ಸಂತೋಷ ಅಂತ ಪ್ರಾರ್ಥನೆ ಮಾಡ್ಕೊತಾನೆ. ಅಂಥ ಒಂದು ಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕಾದ್ರೆ ಪುನರ್ವಸು ನಕ್ಷತ್ರಕ್ಕೆ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಯಾಕಂದ್ರೆ ಧನುರಾಶಿ ನೋಡುತ್ತೆ ನೋಡಿ. ಧನುರಾಶಿ ಅಂದ್ರೇನೋ? ಬಿಲ್ಲು ಬಾಣ. ಆ ಪೂರ್ವಾಷಾಢ ನಕ್ಷತ್ರಕ್ಕೂ ಪುನರ್ವಸು ನಕ್ಷತ್ರಕ್ಕೆ ಇರ್ತಕ್ಕಂಥ ಒಂದು ಬಾಂಧವ್ಯ ಇಷ್ಟೇ ಚೆನ್ನಾಗಿರ್ತಕ್ಕಂಥ ವಿಚಾರ. ಗುರುಮುಖೇನ ದೇವದರ್ಶಾಮಿ. ಅದಕ್ಕೆ ಗಣಪತಿ ಗುರು ಮುಖೇನ ಅಂತ ಹೇಳ್ತಾರೆ. ಗಣಪತಿ ಮುಖಾಂತರ ಬರ್ತಕ್ಕಂಥ ಈ ಲಕ್ಷ್ಮಿಗೆ ಗೋರವರ್ಣ, ಕನಕವರ್ಣ ಅಂದ್ರೆ ಕನಕ ಅಂದ್ರೇನೋ? ಬಂಗಾರದ ಬಣ್ಣ. ಆ ಬಂಗಾರದ ಬಣ್ಣದಲ್ಲಿ ಸಿದ್ಧಿ ಬುದ್ಧಿ ಇಬ್ರು ತೊಳೆ ಮೇಲೆ ಕೂತಿರ್ತಾರೆ. 5 ವಿಶೇಷವಾಗಿರ್ತಕ್ಕಂಥ ಮುಖವಾಗನಲ್ಲಿರ್ತಕ್ಕಂಥ ಇವನಿಗೆ ನಕ್ಷತ್ರಾನುಗಳ ಕೇಳ್ಕೋಬೇಕು. ಏನ್ ಮಾಡಬೇಕು? 8 ಕೈಗಳು. ಈ 8 ಕೈಗಳಾಗಿರ್ತಕ್ಕಂಥ ಇವನ ಅನುಗ್ರಹ ನಿಮಗೆ ಅಷ್ಟಮಾಧಿಪತಿ. ಅಂದರೆ ಶನಿ ಸ್ಥಿರ ಇಸ್ತಿ ಕೊಡ್ತಾನಂತೆ. ಬೇರೆಯವರೆಲ್ಲ ಏನು ಮಾಡ್ತಾನಂತೆ? ಕಷ್ಟಪಟ್ಟು ಮಾಡಿರತಕ್ಕಂಥ ದುಡ್ಡನ್ನು ಯಾರೂ ಕದ್ಕೊಂಡು ಹೋಗಲ್ಲ. ತಿಳ್ಕೊಳ್ಳಿ. ಯಾವತ್ತು ಹಣೆಯಲ್ಲಿ ಏನು ಬಂದರೆ ಕದ್ದು ಮುಚ್ಚಿ ದುಡ್ಡು ಮಾಡಿರೋದು, ಅವನಿವನ ಮನೆಯಲ್ಲೇ ದೋಚ್ ಮುದ್ದು ಮಾಡ್ಕೊಂಡಿರೋದು, ಅಥವಾ ಇನ್ನೊಬ್ಬರು ತಲೆ ಮೇಲೆ ಕೈ ಇಟ್ಟು ದುಡ್ಡು ಮಾಡ್ಕೊಂಡಿರೋದು, ಇದು ಯಾವತ್ತೂ ನಿಂತ್ಕೊಳ್ಳಲ್ಲ. ಬರೆದಿಟ್ಕೊಳ್ಳಿ. ಇನ್ನೊಬ್ಬರು ಕರ್ಕೊಂಡು ಹೋಗ್ತಿರ್ತಾನೆ. ಆದರೆ ನೀವು ಕಷ್ಟಪಟ್ಟರೋ ದುಡ್ಡು ಯಾವ ಕಾಲಕ್ಕೂ ಹೋಗಲ್ಲ. ಯಾಕೆಂದರೆ ಕರ್ಮಾಧಿಪತಿ ಶನಿಯಂತೆ. ಅಂಥ ಒಂದು ಸ್ಥಿರ ಲಕ್ಷ್ಮಿಯನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋವನೇ ಈ ಲಕ್ಷ್ಮೀ ಗಣಪತಿ. ಇವನು ನೀಲಕಮಲವರ್ಣ ಅಂದರೆ ಇವನಲ್ಲಿ ಸಿದ್ಧಿ ಬುದ್ಧಿ ಕೂತಿರೋಳು ನೀಲಕಮಲಗಳನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ಶನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥ ನೀಲಕಮಲಗಳನ್ನು ಈ ಸಿದ್ಧಿ ಬುದ್ಧಿ ಲಕ್ಷ್ಯವನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ. ಇದರಲ್ಲಿ ಏನೇನು ಇಟ್ಕೊಂಡಿದ್ದಾರೆ ಬರ್ಕೊಳ್ಳಿ. ದಾಳಿಂಬೆ ಹಣ್ಣು, ರಕ್ತಕುಂಭ ಅಂತ ಹೇಳಿರ್ತಕ್ಕಂಥ ವಿಧಾನ, ಗಿಣಿಯನ್ನು ಇಟ್ಕೊಂಡಿರ್ತಾನೆ ಶುಕ ಮುನಿಗಳ ಸ್ವರೂಪದಲ್ಲಿ. ಅಂದರೆ ಲಕ್ಷ್ಮಿ ಯಾರನ್ನು ಪೂಜೆ ಮಾಡ್ತಾಳೆ? ಸಾಕ್ಷಾತ್ ಮಹಾವಿಷ್ಣುನ. ಲಕ್ಷ್ಮಿನ ಯಾರು ಪೂಜೆ ಮಾಡ್ತಾರೆ? ಶುಕ್ರಾಚಾರ್ಯರು. ಅದಕ್ಕೆ ಶುಕ್ರ ಚೆನ್ನಾಗಿದ್ರೇನೆ ಲಕ್ಷ್ಮಿ. ಶುಕ್ರದ ಶಕಣೆಯ ಅನ್ನಲ್ವ ನೀವು? ಹಾಗೆ ಆ ಗಿಣಿಯನ್ನು ಇಟ್ಕೊಂಡಿರ್ತಕ್ಕಂಥ ಲಕ್ಷ್ಮಿ ಇದ್ದಾಳೆ ಅಂತ ಸ್ವಭಾವ ಅನುಗ್ರಹವಾಗಿ ಇಟ್ಕೊಂತಾಳೆ. ಅಂಕುಶಾಧಿಪತಿ ಪಾಶಗಳು ಪರಿಪೂರ್ಣವಾಗಿ ಕಲತ್ರ ವಸ್ತ್ರ. ಕಲತ್ರ ವಸ್ತ್ರ ಅದೇನು? ಆ ವಸ್ತ್ರದಲ್ಲಿ ಪೂರ್ತಿಯಾಗಿ ಚಾಕುಗಳಿದ್ದ ಹಾಗಿರುತ್ತಂತೆ, ಚೂಪಾಗಿ ರಾಕ್ಷಸ ಅನುಗ್ರಹದಲ್ಲಿ. ಅದಕ್ಕೇನು ಅಂದರೆ ರಾಕ್ಷಸ ದೈತ್ಯರು ಪೂಜೆ ಮಾಡೋ ಗಣಪತಿ ಅಂತ ಹೇಳ್ತಾರೆ. ಇವನ್ನ ಪೂಜೆ ಮಾಡಿದಾಗ ರಾಕ್ಷಸರೆಲ್ಲ ಲಕ್ಷ್ಮಿ ಅಲ್ಲೇ ಕೂಡ್ಸ್ಕೊಂಡ್ಬಿಡ್ತಾರಂತ ಪಾತಾಳದಲ್ಲಿ. ಎಲ್ಲಿಂದ ಬಂದವಳು? ರಾಕ್ಷಸರ ಜಾಗದಿಂದ, ದೈತ್ಯರ ಅನುಗ್ರಹದಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಇರೋದು ಸ್ವಾಮಿ. ಅದಕ್ಕೋಸ್ಕರ ಆ ರೀತಿ ಇರ್ತಾಳೆ. ಕಪಾಲ ಭಕ್ಷಿ. ಕಪಾಲ ಭಕ್ಷಿ ಅಂದ್ರೇನು? ಕಪಾಲವನ್ನು ಇಟ್ಕೊಂಡಿರ್ತಾನೆ. ಅವನು ಬ್ರಹ್ಮ ಕಪಾಲ ಹೇಗಿದೆಯೋ ಮುಖಭಾವನಲ್ಲಿ ಆ ರೀತಿ ಕಪಾಲವನ್ನು, ಅಂದರೆ ಅಕ್ಷಯ ಪಾತ್ರೆ ಅಂತ. ಅದು ಏನು ಕೇಳಿದ್ರು ಯಾವಾಗ ಕೇಳಿದ್ರು ಕೊಡ್ತಾ ಇರ್ತಾನೆ. ಕತ್ತಿಯನ್ನು ಇಟ್ಕೊಂಡಿರ್ತಾನೆ. ಆ ಕತ್ತಿ ಖಡ್ಗವನ್ನ ಧೈರ್ಯವನ್ನ ತೋರಿಸ್ತಕ್ಕಂಥವನು. ವರದ ಮುದ್ರೆಯನ್ನ ಇಟ್ಕೊಂಡಿರ್ತಾನೆ. ಆ ವರದ ಮುದ್ರೆ ಏನಂದ್ರೇನು? ಯಾವತ್ತೂ ಸದಾಕಾಲದಲ್ಲಿ ನೀವು ಕೇಳಿ ಬಿಡಿ ಸುಮ್ಮನೆ ಹಲೋ ನಮಸ್ಕಾರ ಚೆನ್ನಾಗಿದ್ದೀರಪ್ಪ ಅಂದರೆ ಎಸ್ ತೋ ಅಂತಾನಂತ ಅಷ್ಟು ಚೆನ್ನಾಗಿ ಕೊಡ್ತಾನೆ. ಇಂಥ ಒಂದು ಗಣಪತಿಯ ಪರಿಹಾರ ಸ್ವರೂಪವಾಗಿರ್ತಕ್ಕಂಥ ಸ್ಪರ್ಶ ಏನು ಅಂದರೆ ಲಕ್ಷ್ಮೀ ಪ್ರಿಯನಾಗಿದ್ದಾನೆ. ಬಹಳ ವಿಶೇಷವಾಗಿ ಚುರುಕು ಬುದ್ಧಿಯನ್ನು ಕೊಡ್ತಾನೆ.
ಜನ್ಮೇ ಜಯ ಅಂದರೆ ಪ್ರತಿಯೊಬ್ಬ ಜನ್ಮಕ್ಕೂ ಸಾಕ್ಷಿಯಾಗಿ ಜಯವನ್ನು ಕೊಡ್ತಾನಂತೆ. ಜನ್ಮಕ್ಕೆ ಜಯ ಕೊಡೋನು ಜನ್ಮೇ ಜಯ ಯಾಗ ಮಾಡಿದ್ದು ಸರ್ಪಯಾಗಕ್ಕೆ ತನ್ನ ತಂದೆ ಪುತ್ರಾರ್ಜಿತ ದೋಷಗಳನ್ನು ಪರಿಹಾರ ಮಾಡೋನು ಏಕೈಕ ಗಣಪತಿ. ಅದಕ್ಕೆ ಜನ್ಮತಃ ದೋಷಗಳಿದ್ದರೂ ಪರಿಹಾರ ಮಾಡೋನು ಈ ಮಹಾಗಣಪತಿ. ಪರ್ಫೆಕ್ಷನ್ ಕೊಡ್ತಾನೆ. ಅಂದರೆ ಜೀವನದಲ್ಲಿ ನೀವುಗಳು ನೆಟ್ಟಿಗಿರಲ್ಲ. ನೆಟ್ಟಿಗೆ ನಿಂತ್ಕೊಳ್ರೋ, ಜೀವನದಲ್ಲಿ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ ಅನ್ನಲ್ವಾ. ಅಂದರೆ ಯಾವುದಕ್ಕೂ ಪ್ರಯೋಜನ ಆಗದೆ ಇರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅಂಥವ್ರಿಗೆಲ್ಲ ಪ್ರಯೋಜಕರಾಗಿ ಅಪ್ರಯೋಜಕರಾಗಿರ್ತಕ್ಕಂಥವ್ನ ಪ್ರಯೋಜಕವಾಗಿ ಮಾಡ್ತಕ್ಕಂಥವ್ರು ನಿಮ್ಮ ಮನೇಲಿ ಎಷ್ಟು ಜನ ಕುಡುಕ್ ಮುಂಡೆ ಮಗನ ಥರ ಇದೆಯಲ್ಲ ಪೆದ್ದ ನನ್ನ ಮಗನೇ, ಆ ಕುಡುಕ್ ಥರ ಕೂತ್ಕೊಂಡಿದ್ರೆ ಕೆಲಸ ಯಾವನೇ ಮಾಡೋದು ಅಂತ ಒಂದು ಹುಡುಗಿನ ಬೇರೆ ಕಟ್ಬಿಡ್ತಾರೆ ಸಾಲದಕ್ಕೆ, ಅದನ್ನು ಬೇರೆ ತಲೆ ಮೇಲೆ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಯಾಕೆ ಬೇಕಿದ್ದಾರೆ. ಆ ಥರ ತಾಯಿಂದರು ಎಷ್ಟೋ ಜನ ಬೈದು ಮಕ್ಕಳಿಗೆ ಸುಮ್ಮನೆ ಮದುವೆ ಮಾಡ್ಬಿಡ್ತಾರೆ. ಇವ್ನು ಕುಡಿಯೋಕ್ಕಂತೆ ಅವ್ರು ಮದುವೆ ಮಾಡೋದಂತೆ, ಪಾಪ ಅವಳನ್ನೂ ಹಾಳು ಮಾಡೋದು. ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕುಡಿತಾ ಇದ್ರೆ ಬಿದ್ದು ಸಾಯಲಿ ಬಿಡಿ. ಅವ್ನಿಗೇನು ಮದುವೆ ಮಾಡ್ಬಿಟ್ಟು ಇನ್ನೊಬ್ರು ಸಂಸಾರನ ಹಾಳು ಮಾಡ್ತೀರಾ. ಒಬ್ಬನು ಸಾಯ್ತಾ ಇರೋದು ಸಾಕು, ಇನ್ನೊಬ್ಬರನ್ನು ಜೊತೆಗೆ ಸೇರಿ ಸಾಯಿಸಬಾರ್ದು. ಅದಕ್ಕೆ ಈ ಜೀವನವನ್ನ, ಇಂಥ ಜೀವನ ಏನಕ್ಕೂ ಪ್ರಯೋಜನ ಇಲ್ದಿದ್ದವನ್ನ ಏನು ಮಾಡಬೇಕು, ನಾವು ಅದು ಪರಿಷ್ಕಾರವನ್ನು ಕೊಡ್ತಕ್ಕಂಥ ಏಕೈಕ ಗಣಪತಿ ಈ ಮಹಾಗಣಪತಿ. ಇವನಿರ್ತಕ್ಕಂಥ ಸಾನ್ನಿಧ್ಯ ಹೇಳೇ ಇಲ್ಲ ಅಲ್ವಾ. ಪಾಪ ಬೇಜಾರು ಮಾಡ್ಕೊಬೇಡಿ, ನಾನು ಒಂದೊಂದಾಗಿ ಹೇಳ್ಬೇಕು ನೋಡಿ. ಪಳನಿ ಕ್ಷೇತ್ರ, ಬುಧ ಕ್ಷೇತ್ರ ಹೇಳಿದೀನಿ ನೋಡಿ. ಆ ಪಳನಿ ಕ್ಷೇತ್ರ ಯಾವುದು? ಸಾಕ್ಷಾತ್ ಸುಬ್ರಹ್ಮಣ್ಯ ಬೆಟ್ಟದ ಮೇಲಿದ್ದಾನೆ. ಪಾತಾಳ ಭಾಗದಲ್ಲಿ ಮಹಾಗಣಪತಿ ಕೂತಿರ್ತಾನೆ ಅಂತ ಹೇಳಿದ್ದೆ. ಈ ಮಹಾಗಣಪತಿ ಅದೇ ಪಾತಾಳದಲ್ಲಿ ಕೂತಾನೆ. ಇವನ ನಮಸ್ಕಾರ ಮಾಡ್ಕೊಳ್ಳದೆ ಪಳನಿಗೆ ಹೋಗೋಕ್ಕಾಗಲ್ಲ. ನಿಮ್ಗೆ ಏನು ಹೇಳಿದ್ದೆ? ತಿರುಪತಿ ಬರೋತಕ್ಕಂಥ 1 ವರ್ಷದ ಆದಾಯಕ್ಕಿಂತ 6 ವರ್ಷದಲ್ಲಿ ಅಂದರೆ 6 ತಿಂಗಳಲ್ಲಿ ಬರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಪಳನಿ ಕ್ಷೇತ್ರಕ್ಕೆ ಬಂದ್ಬಿದ್ದು ಹೋಗುತ್ತೆ. ಪಳನಿ ಕ್ಷೇತ್ರ ನವಪಾಷಾಣ ಕ್ಷೇತ್ರ, ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಪಳನಿ ಮುರುಘಾ ಏನು ಅಂದರೆ ಕೇಳಿದ್ನೆಲ್ಲ ಕೊಡ್ತಾನೆ. ಅದಕ್ಕೋಸ್ಕರ ಅವನ್ನ ದಂಡಾಯುಧ ಪಾಣಿ ಅಂತ ಕರೀತಾರೆ. ಇಂಥ ಒಂದು ಬ್ರಹ್ಮಚಾರಿತ್ವವನ್ನು ಪಡಿತಕ್ಕಂಥ ಒಬ್ಬನು ಗುಂಡು ಹೊಡೆಸ್ಕೊಂಡು ವಿಭೂತಿ ಧರಿಸ್ಕೊಂಡು ನನಗೆ ಇಡೀ ಜಗತ್ತಲ್ಲಿ ಏನೋ ಬೇಡ ಅಂತ ವೈರಾಗ್ಯವಾಗಿ ಕೂತಿರ್ತಾನೆ. ಆದರೆ ಏನನ್ನು ಕೇಳಿದ್ರು ಕೊಡೋನು ಅವನೊಬ್ಬನೇ. ಅಂಥ ಒಂದು ಸುಬ್ರಹ್ಮಣ್ಯ ಅಂದರೆ ತಮ್ಮನ ಮೇಲ್ಭಾಗದಲ್ಲಿ ಹೆಗಲ ಮೇಲೆ ಕೂಡಿಸ್ಕೊಂಡು ಹಾಗೆ ಗಣಪತಿ ಪಾತಾಳದಲ್ಲಿ, ಇಲ್ಲಿ ಲಕ್ಷ್ಮೀ ಗಣಪತಿ ವಾಸವಾಗಿದ್ದಾನೆ. ಬಹಳ ಚೆನ್ನಾಗಿರ್ತಕ್ಕಂಥ ಬುಧ ಕ್ಷೇತ್ರ. ಬಹಳ ಸಂತೋಷ ಪಡ್ತಕ್ಕಂಥ ನೀವುಗಳು ಈ ಒಂದು ಮಹಾ ಸುಬ್ರಹ್ಮಣ್ಯ ಸ್ಮರಣೆಯಲ್ಲಿ ಮಾಡ್ಕೊಂಡ ತಕ್ಷಣ ಬುಧನ ಅನುಗ್ರಹದಲ್ಲಿ ಲಕ್ಷ್ಮಿ ಇದೇ ಬುಧವಾರ ಪಾಪ ನಿಮ್ಗೆ ಕೊಟ್ಟಿದ್ದೀನಿ ಸ್ವಾಮಿ, ಬೇಜಾರು ಮಾಡ್ಕೊಳ್ಳದೆ ಈ ಲಕ್ಷ್ಮಿ ಯಾವತ್ತೂ ನಿಮ್ಮ ಮನೇಲೇ ಇಟ್ಕೊಳ್ಳಿ ಅಂತ ನಾನು ಪರಿಪೂರ್ಣವಾದ ಪ್ರಯತ್ನವನ್ನು ಪಡ್ತೀನಿ. ಯಾವುದೇ ಕಾಲಕ್ಕೂ ಅಭಾಸಗಳನ್ನು ಮಾಡಿಕೊಂಡಾಗ, ಅಪ್ರಯೋಜಕರಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಾ ಇದ್ದಾಗ, ದಾರಿಯನ್ನು ತೋರಿಸ್ಬೇಕಾದ್ರೆ, ನಾವು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಲೋಪದೋಷ ಬಂದರೆ ದಯವಿಟ್ಟು ಯಾವ ಕಾಲಕ್ಕೂ ಮನಸ್ಸುಗಳಿಗೆ ಹಾಕೋಬೇಡಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೆಲವೊಂದು ಕಠೋರವಾಗಿ ಹೇಳಬೇಕು, ಕೆಲವರು ನೈಜುಕ್ತವಾಗಿರಬೇಕು, ನಾಜೂಕಾಗಿ ಹೇಳಬೇಕು. ಆದರೆ ಕೇಳದಿದ್ದ ಭಾಗದಲ್ಲಿ ಹೇಳ್ಕೊಳ್ಳಿ ಅಂತ ಹೇಳ್ತೀವಿ. ಕೇಳದಿದ್ರೂ ಏನು ಮಾಡೋದು, ನಿಮ್ಮ ಕರ್ಮ ಅಂತ ಬಿಟ್ಬಿಡ್ತೀವಿ. ಆದ್ದರಿಂದ ಇಂಥ ಒಂದು ಮನಸ್ತಾಪಗಳು ಯಾರಿಗೂ ಬರದೇ ಇರಲಿ. ಯಾವತ್ತೂ ಶಾಂತಿ ರೀತಿಯಿಂದ ವಾಸ ಅಂತ ಹೇಳ್ತಾ ನಿಮ್ಮ ಗೃಹಿಣಿ ಜೊತೆ ಬಹಳ ಚೆನ್ನಾಗಿ, ಲಕ್ಷ್ಮಿ ಎಷ್ಟು ಚೆನ್ನಾಗಿರ್ತಾಳೋ ಅಷ್ಟು ಚೆನ್ನಾಗಿರಿ. ಗೃಹಲಕ್ಷ್ಮಿ ಚೆನ್ನಾಗಿ ನೋಡ್ಕೊಂಡ್ರೆ ಮಹಾಲಕ್ಷ್ಮಿ ನಿಮ್ಮಲ್ಲೇ ಇರ್ತಾಳೆ. ಮಹಾಗಣಪತಿ ಸ್ಮರಣೆಯನ್ನು ಮಾಡ್ಕೊಳ್ಳೋ ಪಳನಿ ಕ್ಷೇತ್ರದಲ್ಲಿ ಪ್ರಧಾನ ಪೂರ್ವಕವಾಗಿ ಈ ಕ್ಷೇತ್ರ ಯಾವತ್ತೂ ಭೇಟಿ ಮಾಡಬೇಕು ಅಂದರೆ ಬುಧವಾರದ ದಿವಸನೇ ನಮಸ್ಕಾರ ಮಾಡಬೇಕಲ್ಲಿ ಹೋಗಿ. ನೀವು ಯಾವ ಕಾಲಕ್ಕೂ ಬೇರೆ ದಿವಸ ಹೋಗ್ಬಿಟ್ಟು ಲಕ್ಷ್ಮಿ ಶುಕ್ರವಾರ ಸೋಮವಾರ ಅನ್ಕೊಂಡು ಹೊರಟೋಗ್ಬೇಡಿ. ಬುಧವಾರನೇ ಈ ಕ್ಷೇತ್ರದ ಮಹಿಮೆ. ಆ ಲಕ್ಷ್ಮೀ ಗಣಪತಿಯ ಅನುಗ್ರಹ, ಪರಿಪೂರ್ಣ ಅನುಗ್ರಹ ನಿಮಗೆ ಕೊಡಲಿ ಅಂತ ಈ ಮುಖಾಂತರ ಹೇಳ್ತಾ ನಾವುಗಳು ಮತ್ತಷ್ಟು ವಿಚಾರ ಮಾತಾಡಬೇಕು. ಜೀವನದಲ್ಲಿ ಒಬ್ಬ ಮನುಷ್ಯ ಯಾರಿಗಾದ್ರೂ ಆಧಾರವಾಗಿರ್ಬೇಕಂತೆ, ಇಲ್ಲ ಯಾರ್ದಾದ್ರೂ ಆಧಾರ ತಗೊಂಡು ಜೀವನವನ್ನು ಮಾಡಬೇಕಂತೆ. ಇಂಥ ಒಂದು ಆಧಾರ ಸ್ತಂಭವಾಗಿರ್ತಕ್ಕಂಥ ಭಗವಂತನ ನಿಮಿತ್ತು ಯಾವ ಕಾಲಕ್ಕೂ ಯಾರು ಯಾವ ಆಧಾರವಾಗಿ ತಗೊಳ್ಳೋಕೆ ಸಾಧ್ಯವಿಲ್ಲ. ಆದರೂ ಎಷ್ಟೋ ಜನ ತಂದೆ ತಾಯಿ ಆಧಾರದ ಮೇಲೆ ಇರ್ತಾರೆ. ಅವರ ಜೀವನದಲ್ಲಿ ಜೀವಮಾನ ಪರ್ಯಂತ ಅವರ ಆಶ್ರಯದಲ್ಲೇ ಇದ್ದು ಬಿಡ್ತಾರೆ. ಇನ್ನು ಎಷ್ಟೋ ಜನ ಪರಿವರ್ತನಾ ಸ್ವರೂಪಕ್ಕೆ ಹೆಂಡತಿ ಮನೆಗೆ ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾರೆ. ಅಂದರೆ ಮನೆ ಅಳಿಯನಾಗ್ಬಿಡ್ತಾರೆ. ಜೀವನ ಪರ್ಯಂತ ಯಾವುದೋ ಒಂದು ಕಾರಣದಿಂದ ಅವನು ದೂರ, ಅಂದರೆ ಮನೆಯಿಂದ ದೂರ ಸರಿದು ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕ್ಷೇತ್ರದಲ್ಲಿ ಹೊರಟೋಗ್ತಾನೆ. ಸಂಸಾರವೇ ಬೇಡ ಅಂತ ಒಬ್ಬೊಬ್ಬರು ಒಂದೊಂದು ಆಧಾರ ತಗೊತಾರೆ. ಕೆಲವರು ಋಷಿ ಮುನಿಗಳ ಆಧಾರವನ್ನು ತಗೊತಾರೆ. ಕೆಲವರು ಯಾವ ಕಾಲಕ್ಕೂ ಯಾವ ಸಂಗಾತಿನೂ ಬೇಡ ಅಂಥೇಳಿ, ಜೀವನವನ್ನೇ ಬೇಡ ಅಂಥೇಳಿ ಬೇಸತ್ತೋಗಿ ಒಂದು ಕಡೆ ಏಕಾಂಗಿಯಾಗಿದ್ದು ಬಿಡ್ತಾರೆ. ಇನ್ನೆಷ್ಟು ಜನ ಆಧಾರ ಇಲ್ಲದೇ ಇರತಕ್ಕಂಥ ಸೂತ್ರ ಮುರಿದ ಗಾಳಿಪಟ ಇದ್ದಾಗೆ ಪರಿವರ್ತನಾ ಸ್ವರೂಪಕ್ಕೆ ಹೊರಟೋಗ್ತಾ ಇರ್ತಾರೆ. ಇವರಿಗೆಲ್ಲ ಯಾರ ಆಧಾರ? ನೀವುಗಳು ಯಾವ ಆಧಾರ ತಗೊಂಡ್ರು ಯದ್ಭಾವಂ ತದ್ಭವತಿ ಅಂತ ಆ ಭಾವನೆಗಳ ಮುಖಾಂತರವಾಗಿ ಭಗವಂತ ನಿಮ್ಮನ್ನೇ ಪರಿಪೂರ್ಣವಾಗಿ ರಕ್ಷಣೆ ಮಾಡ್ತಾ ಇರ್ತಾನೆ. ಅಂದರೆ ಹುಟ್ಟಿಸ್ದವನು ಹುಲ್ ಮೇಯಿಸದೇ ಇರ್ತಾನೆ. ನೀವು ಅವನ ಆಧಾರ ತಗೊಳ್ಳದೆ ಇರಿ, ಅವನ ಪಾಡಿಗೆ ಅವನು ಹಿಂಗೆ ಇರ್ತಾನೆ. ಯಾವ ಕಾಲಕ್ಕೂ ನೀವು ಪೂಜೆ ಮಾಡಿಲ್ಲ ಅಂದ್ಬಿಟ್ಟು ಕೈಯನ್ನು ತಿರುಗಿಸ್ಕೊಳ್ಳಲ್ಲ ಅಥವಾ ಕೈ ಎತ್ತು ಬಿಡಲ್ಲ. ಪರಿಪೂರ್ಣ ಅನುಗ್ರಹವನ್ನು ಯಾವ ಕಾಲಕ್ಕೂ ನಿಷ್ಕಲ್ಮಶದಿಂದ ಕೊಡ್ತಾ ಇರೋವನೇ. ಅದಕ್ಕೆ ಅವನ್ನ ಭಗವಂತ ಅಂತ ಕರಿತೀವಿ. ಜೀವನದಲ್ಲಿ ಒಂದು ಮೌಲ್ಯಗಳನ್ನು ಕಲ್ತ್ಕೋಬೇಕು. ಯಾವ ಕಾಲಕ್ಕೂ ನಿಷ್ಕಲ್ಮಶದಿಂದ ಕೊಡ್ತಕ್ಕಂಥವನು, ನಿಸ್ವಾರ್ಥದಿಂದ ಕೊಡ್ತಕ್ಕಂಥವನು ಭಗವಂತ. ಯಾವ ಮನುಷ್ಯ ಕೊಡ್ತಾನೆ? ಖಂಡಿತವಾಗ್ಲೂ ಯಾವ ಮನುಷ್ಯನೂ ಕೊಡಲ್ಲ. ಯಾವುದೋ ಒಂದು ಸಮಯದಲ್ಲಿ ಅವನಿಗಾಗಿರ್ತಕ್ಕಂಥ ತೊಡಕುಗಳು ಎಂಥ ಒಂದು ಕಾರಣದಲ್ಲೂ ದ್ವೇಷವನ್ನು ಕಟ್ಕೊಂಡಾದರೂ ಸಹಿ ಅವನು ಸ್ವಲ್ಪ ಮಟ್ಟಕ್ಕೆ ಸಹಾಯ ಮಾಡ್ತಾ ಇರ್ತಾನೆ. ಅವನ ದಶಾಭುಕ್ತಿಯಲ್ಲಿ ಚೇಂಜ್ ಆದಾಗ ಅಥವಾ ಪರಿವರ್ತನೆ ಮಾಡಿದಾಗ ಅವನು ಯಾವುದೇ ಕಾರಣಕ್ಕೂ ಸಹಾಯವನ್ನು ನಿಲ್ಲಿಸ್ಬಿಡ್ತಾನೆ.
ಫಾರ್ ಎಕ್ಸಾಂಪಲ್, ಒಬ್ಬ ಮನುಷ್ಯ ಓದ್ತಾ ಇರ್ತಾನೆ, ಅವನ ಮಕ್ಕಳು ಓದ್ತಾ ಇರ್ತಾರೆ ಎಂದಾಗ ಸಹಾಯ ಮಾಡ್ತಾನೆ. ವಿದೇಶದಿಂದ ಯಾರೋ ಒಬ್ಬ ಭಾಳ ಸಂತೋಷ, ವಿದೇಶದಿಂದ ಸಹಾಯ ಮಾಡ್ತಾ ಇದ್ದಾನೆ. ಆದರೆ ಅವನ ಹೆಂಡತಿ ಹೇಳ್ಕೊಡ್ಬೋದು, ಅಥವಾ ಅವನ ತಾಯಿ ಹೇಳ್ಕೊಡ್ಬೋದು, ಅಥವಾ ಅವನಿಗೆ ಮನಸ್ಸಿಗೆ ಬರ್ಬೋದು ಬೇಡಪ್ಪ ಸಾಕು ಅಂತ. ಪಾಪ ಇವನು ಮಧ್ಯದಲ್ಲಿ ಇರ್ತಕ್ಕಂಥವ್ನು ಓದ್ತಾ ಇರೋನು ಮಧ್ಯದಲ್ಲಿ ನಿಂತು ಹೋಗ್ತಾನೆ. ಅವನ ಆಧಾರದ ಮೇಲೆ ಇವನು ಓದ್ತಾ ಇದ್ದಾಗ ಯಾವ ಕಾಲಕ್ಕೆ? ಅದಕ್ಕೆ ಹೇಳೋದು, ಜೀವನದಲ್ಲಿ ಎಲ್ಲರಿಗೂ ಬೇಕಾಗಿರೋದು ಸ್ವಾಭಿಮಾನ. ಆ ಸ್ವಾಭಿಮಾನದಿಂದ ಬದುಕಿದಾಗ ಜೀವನದಲ್ಲಿ ಯಾರಿಗೂ ಆಶ್ರಯ ಪಡಬೇಡಿ, ಯಾರ ಆಶ್ರಯನೂ ತಗೋಬೇಡಿ. ಜೀವನದಲ್ಲಿ ಒಂದಲ್ಲ ಒಂದು ದಿನ ಒಂದು ಆಧಾರ ಹೊಟ್ಟೋಯ್ತು ಅಂದರೆ ಭಗವಂತ ಒಬ್ಬನೇ. ಅದಕ್ಕೋಸ್ಕರ ನೀವು ನಿಮ್ಮ ಕಾಲ ಮೇಲೆ ನಿಮ್ಮ ಕೈ ಪರಿವರ್ತನಾ ಸ್ವರೂಪ ಇರೋವರೆಗೂ ನಮ್ಮಲ್ಲಿ ನಾವು ದುಡಿಬೇಕು. ಇದು ಭಾರತ ಸಂಸ್ಕಾರ. ಅದಕ್ಕೆ ನೀವೆಲ್ಲ ಪರಿಪೂರ್ಣವಾಗಿ ಎಲ್ಲರೂ ಹೇಡಿಗಳೇ ಅಂತ ಈ ಪ್ರಪಂಚದಲ್ಲಿರ್ತಕ್ಕಂಥವ್ರು ಅಂತ ಪರಿಪೂರ್ಣವಾಗಿ ಸಾರಿ ಹೇಳ್ತೀನಿ. ಯಾಕೆಂದರೆ ನಿಷ್ಕಲ್ಮಶದಿಂದ ಯಾವುದೇ ಒಬ್ಬ ಭಗವಂತ ನಂಬಿರೋನು ಖಂಡಿತವಾಗಲೂ ಜೀವನದಲ್ಲಿ ಮುಂದುವರ್ತಾನೆ. ಯಾವ ಕಾಲಕ್ಕೂ ದೊಡ್ಡ ಕಂಪ್ನಿ ಕೆಲಸ ಮಾಡ್ತಿರ್ತಾನೆ ತಿಳ್ಕೊಳ್ಳಿ, ಎಲ್ಲ ಪರಿಪೂರ್ಣವಾಗಿ ವಿದೇಶ ಮೌಲ್ಯಗಳು. ಆ ವಿದೇಶದಲ್ಲಿರ್ತಕ್ಕಂಥ ಕಂಪ್ನಿಗಳಿಗೆ ಎಷ್ಟು ದುಡ್ಡು ಕೊಡ್ತೀರೋ ಎಲ್ಲ ಎತ್ಕೊಂಡಾಗ ಅವ್ರ ಊರಲ್ಲಿ ಸೇರ್ಕೊಳ್ತೀರಿ. ಮನುಷ್ಯರಾಗಿ ಹುಟ್ಟಿದ್ರೆ ಇನ್ನು ಮೇಲಾದರೂ ನಿಮ್ಮಲ್ಲಿ ಸ್ವಾಭಿಮಾನ ಅಂತಿದ್ರೆ, ನಿಜವಾಗ್ಲೂ ಭಗವಂತನ ನಿಷ್ಠೆ ನಿಮ್ಮಲ್ಲಿದ್ದರೆ ಭಾರತಕ್ಕೋಸ್ಕರ ದುಡಿರಿ. ನಮ್ಮ ದುಡ್ಡನ್ನು ನಮ್ಮಲ್ಲೇ ಇಟ್ಕೊಳ್ಳಿ. ಸಂಸ್ಕಾರಪೂರ್ವಕವಾಗಿ ನಿಮ್ಮ ಕುಟುಂಬ, ನಮ್ಮ ರಕ್ಷಣೆ, ನಮ್ಮ ರಾಜ್ಯ, ನಮ್ಮ ರಾಷ್ಟ್ರ, ನಮ್ಮ ಭಾರತ ದೇಶ ಅನ್ನೋ ಒಂದು ಐತಿಕ ಅನುಗ್ರಹವನ್ನು ಪಡೆಯಿರಿ. ಆಗ ನಮ್ಮಲ್ಲಿರ್ತಕ್ಕಂಥ ನೆಲೆ ನಮ್ಮಲ್ಲೇ ಇರುತ್ತೆ, ನಮ್ಮಲ್ಲಿರ್ತಕ್ಕಂಥ ಬೆಲೆ ನಮ್ಮಲ್ಲೇ ಇರುತ್ತೆ. ಜೀವನದಲ್ಲಿ ಯಾರ್ದೋಗೋಸ್ಕರ ಒಂದು ಪೆಪ್ಪೆಟ್ಟು ಅಲ್ಲಿ ಇಟ್ಕೊಂಡು ಬೊಂಬೆ ಬುಗುರಿ ಆಡಿಸ್ದಂಗೆ ಆಡಿಸ್ತಾ ಇದ್ದಾರೆ, ನೀವೆಲ್ಲ ಆಡ್ತಾ ಇದ್ದೀರ. ಆಧಾರ ಸ್ತಂಭ ಯಾರೋ? ಯಾರ್ದೋ ಆಧಾರದಲ್ಲಿ ನೀವಿದ್ದೀರ. ಖಂಡಿತವಾಗ್ಲೂ ಹೇಳ್ತೀನಿ, ಯಾವ ಕಾಲಕ್ಕೂ ನೀವುಗಳು ಉದ್ಧಾರ ಆಗಬೇಕು ಅಂದರೆ ಯಾವತ್ತೋ ಒಂದು ದಿವಸ ಬಿದ್ದೋಗ್ತೀರಾ, ಆಧಾರ ಸ್ತಂಭ ಕೆಟ್ಟೋಗುತ್ತೆ. ಆದರೆ ಭಗವಂತ ನಿಷ್ಠೆ ಇದ್ದೇ ಇರುತ್ತೆ. ಅದಕ್ಕೆ ಇಂದಿಗೂ ಯಾವ ಕಾಲಕ್ಕೂ ಕಾಲ ಮಿಂಚಿಲ್ಲ. ಆ ಭಗವಂತನ ಹಿಡಿಯೋಣ. ಆ ಭಗವಂತನ ಹಿಡಿದು ನೀವು ಕೂತ್ಕೊಳ್ಳಿ, ನಮ್ಮ ದೇಶಕ್ಕೆ ದುಡಿರಿ, ನಮ್ಮದೇ ಆದ ಮೌಲ್ಯಗಳನ್ನ ಇಟ್ಕೊಳ್ಳಿ, ನಮ್ಮ ಸಂಸ್ಕಾರಗಳನ್ನ ಉಳಿಸಿ.